Hi guys, in this video I'm going to discuss about the most useful and interesting topic, prepositions of time. Using on, in, at prepositions. Let us see. First one, we use preposition on when we are talking about days, dates, special dates and days. Let us see some examples. First one, I will come on Monday. ನಾನು ಸೋಮವಾರ ಬರುತ್ತೇನೆ, right? So here we are talking about day, right? Monday. I will come on Monday, right? Next, my birthday is on April 2nd. ನನ್ನ ಹುಟ್ಟು ಹಬ್ಬ ಏಪ್ರಿಲ್ 2ರಂದು ಇದೆ. Here we are talking about special date, right? April 2nd. That is a special date. Next, my family gets together on Yugadi. ಯುಗಾದಿ ಹಬ್ಬದಂದು ನಮ್ಮ ಕುಟುಂಬದವರು ಒಟ್ಟಿಗೆ ಸೇರುತ್ತೇವೆ, right? So what is this Yugadi? It is a special day, right? So we use preposition on when we are talking about days, dates, special dates and days. Okay, these are the examples. Next, we use preposition in when we are talking about long periods of time. Means ದೀರ್ಘಕಾಲ ಅಥವಾ ದೀರ್ಘ ಅವಧಿಯ ಬಗ್ಗೆ ಮಾತನಾಡುವಾಗ ನಾವು preposition in ಯೂಸ್ ಮಾಡ್ತೀವಿ, ರೈಟ್? ಫಾರ್ ಎಕ್ಸಾಂಪಲ್ ಸೀಸನ್. ಸೀಸನ್ ಮೀನ್ಸ್ ಋತು ಅಥವಾ ಕಾಲ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ರೈಟ್? ಇಯರ್, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಇಯರ್, ಮಂತ್. ನೆಕ್ಸ್ಟ್, ಪಾರ್ಟ್ ಆಫ್ ದ ಡೇ. ಪಾರ್ಟ್ ಆಫ್ ದ ಡೇ ಮೀನ್ಸ್ ದಿನದ ಭಾಗದ ಬಗ್ಗೆ ಮಾತನಾಡುವಾಗ, ಮೀನ್ಸ್ ಬೆಳಗ್ಗೆ, ಮಧ್ಯಾಹ್ನ ಅಥವಾ ಸಂಜೆ. ಓಕೆ, ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್, ಯು ವಿಲ್ ಕಮ್ ಟು ನೋ. ಓಕೆ, ಮೈ ಬರ್ತ್ಡೇ ಈಸ್ ಇನ್ ಏಪ್ರಿಲ್. So what is this? April ಅನ್ನೋದೇನಿದು? ಮಂತ್, ರೈಟ್? ಲಾಂಗ್ ಪೀರಿಯಡ್ ಆಫ್ ಟೈಮ್, ದೀರ್ಘಕಾಲ ಅವಧಿಯ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ರೈಟ್? ಮೈ ಬರ್ತ್ಡೇ ಈಸ್ ಇನ್ ಏಪ್ರಿಲ್, ರೈಟ್? ಸಿ ಹಿಯರ್ we have mentioned here in this case particular date, special date, right? This is a specific date. April 2nd ಅಂತ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಡೇಟ್ ಅನ್ನ ಮೆನ್ಷನ್ ಮಾಡಿದೀವಿ. ಅಂತ ಸಂದರ್ಭದಲ್ಲಿ ನಾವು preposition on ಯೂಸ್ ಮಾಡ್ತೀವಿ, ರೈಟ್? ಬಟ್ here we are talking about month, right? ಮಂತ್ ಬಗ್ಗೆ ಮಾತನಾಡುವಾಗ that is a long period of time, we use preposition in, right? My birthday is in April. My birthday is in December. My birthday is on April 2nd. Specific ಆಗಿ ಡೇಟ್, ಸ್ಪೆಷಲ್ ಡೇಟ್ ಬಗ್ಗೆ ಹೇಳುವಾಗ ನಾವು preposition on ಯೂಸ್ ಮಾಡ್ತೀವಿ. Otherwise we will use in, right? Next, she was born in 2000, right? 2000 ಅನ್ನೋದೇನದು? ಇಯರ್. ಅವಳು 2000ನೇ ಇಸವಿಯಲ್ಲಿ ಹುಟ್ಟಿದ್ದಾಳೆ, right? Here we are particularly talking about long period of time, that is year, right? Next, it is very hot in summer. What is this? Summer ಅನ್ನೋದೇನಿದು? ಸೀಸನ್, ಬೇಸಿಗೆ ಕಾಲ. ನಾವಿಲ್ಲಿ ಸೀಸನ್ ಬಗ್ಗೆ ಮಾತನಾಡ್ತಾ ಇದೀವಿ, ರೈಟ್? ಲಾಂಗ್ ಪೀರಿಯಡ್ ಆಫ್ ಟೈಮ್, ಬೇಸಿಗೆ ಕಾಲದಲ್ಲಿ ತುಂಬಾ ಶೆಕೆ ಇರುತ್ತದೆ, ರೈಟ್? ಅಂತಹ ಸಂದರ್ಭದಲ್ಲಿ ನಾವು preposition in ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ಐ ಡೂ ಯೋಗ ಇನ್ ದ ಮಾರ್ನಿಂಗ್. ವಾಟ್ ಇಸ್ ದಿಸ್ ಮಾರ್ನಿಂಗ್? ದಟ್ ಇಸ್ ಪಾರ್ಟ್ ಆಫ್ ದ ಡೇ, ರೈಟ್? ದಿನದ ಒಂದು ಭಾಗ. ಅಂತ ಸಂದರ್ಭದಲ್ಲಿ ನಾವು preposition in ಯೂಸ್ ಮಾಡ್ತೀವಿ, ರೈಟ್? ನಾನು ದಿನಾಲು ನಾನು ಬೆಳಗ್ಗೆ ಯೋಗಾಸನವನ್ನು ಮಾಡುತ್ತೇನೆ. ಐ ಹ್ಯಾಡ್ ಲಂಚ್ ಇನ್ ದಿ ಆಫ್ಟರ್ನೂನ್, ರೈಟ್? ನಾನು ಮಧ್ಯಾಹ್ನದ ಊಟವನ್ನು ಮಾಡಿದ್ದೇನೆ. ಐ ವುಡ್ ಲೈಕ್ ಟು ಹ್ಯಾವ್ ಕಾಫಿ ಇನ್ ದ ಈವ್ನಿಂಗ್. ನಾನು ಸಂಜೆ ಹೊತ್ತಲ್ಲಿ ಕಾಫಿ ಕುಡಿಯಲು ಇಷ್ಟಪಡುತ್ತೇನೆ. ಸೊ ಲೈಕ್ ದಿಸ್ ವಿ ಕ್ಯಾನ್ ಆಲ್ಸೋ ಸೇ ಇನ್ ದ ನೈಟ್. ಐ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಲಿಟಲ್ ಬಿಟ್ ಲೇಟರ್. ಓಕೆ, ಸಿ ಹಿಯರ್. ನೆಕ್ಸ್ಟ್, at preposition when we are talking about precise time, ನಿಖರವಾದ ಸಮಯದ ಬಗ್ಗೆ ಮಾತನಾಡುವಾಗ ನಾವು preposition at ಯೂಸ್ ಮಾಡ್ತೀವಿ, right? We always use preposition at when we are talking about time. ಸಮಯದ ಬಗ್ಗೆ ಮಾತನಾಡುವಾಗ ನಾವು ಯಾವಾಗಲೂ preposition at ಅನ್ನೇ ಯೂಸ್ ಮಾಡಬೇಕು. See the example, I usually get up at 6 o'clock. ನಾನು ಯಾವಾಗಲೂ 6 ಗಂಟೆಗೆ ಏಳುತ್ತೇನೆ, right? So at 6 o'clock. 6 o'clock, what is this? Precise time, ನಿಖರವಾದ ಸಮಯ, right? She called me at lunch time. Lunch time ಅನ್ನೋದೇನದು? This is also precise time, right? ಅವಳು ನನ್ನನ್ನು ಮಧ್ಯಾಹ್ನದ ಊಟಕ್ಕೆ ಕರೆದಳು, right? Next, it is not safe to travel at night. So we will discuss about this. In the night, at the night, okay? We can also use in the night, at the night, ಬಟ್ ಇನ್ ಡಿಫ್ರೆಂಟ್ ಸಿಚುವೇಶನ್ಸ್. ಓಕೆ, ನಾವು ಇನ್ ದ ನೈಟ್ ಮತ್ತೆ ಅಟ್ ದ ನೈಟ್ ಎರಡೂ ಕೂಡ ಯೂಸ್ ಮಾಡಬಹುದು ಬೇರೆ ಬೇರೆ ಸಂದರ್ಭಗಳಲ್ಲಿ. ಸಿ ದ ಎಕ್ಸಾಂಪಲ್ ಹಿಯರ್, ಐ ವೋಕ್ ಅಪ್ ಇನ್ ದ ನೈಟ್. ನಾನು ರಾತ್ರಿ ಎಚ್ಚರಗೊಂಡೆ, ರೈಟ್? ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಅ ಹಾರರ್ ಡ್ರೀಮ್. ದಟ್ಸ್ ವೈ
ಐ ವೋಕ್ ಅಪ್ ಇನ್ ದ ನೈಟ್. ನನಗೆ ರಾತ್ರಿ ಭಯಾನಕ ಕನಸು ಬಿತ್ತು, ನಾನು ರಾತ್ರಿ ಎಚ್ಚರಗೊಂಡೆ. ದಟ್ ಇಸ್ ಎ ಶಾರ್ಟ್ ಸ್ಪೆಸಿಫಿಕ್ ಮೂಮೆಂಟ್. ರಾತ್ರಿ ಇಡೀ ಎಲ್ಲ ನಡೆದಿದ್ದಲ್ಲ ಇದು ಘಟನೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಈ ಘಟನೆ ನಡೆದಿದೆ. ರೈಟ್, ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಸ್ಪೆಸಿಫಿಕ್ ನೈಟ್. ರೈಟ್, ಸೊ ಅಂತಹ ಸಂದರ್ಭದಲ್ಲಿ ನಾವು ಇನ್ ದ ನೈಟ್ ಯೂಸ್ ಮಾಡ್ತೀವಿ. ಅನದರ್ ಎಕ್ಸಾಂಪಲ್, ಐ ಹರ್ಡ್ ಅ ಸ್ಟ್ರೇಂಜ್ ನಾಯ್ಸ್ ಇನ್ ದ ನೈಟ್. ನನಗೆ ರಾತ್ರಿ ಹೊತ್ತಲ್ಲಿ ಒಂದು ವಿಚಿತ್ರ ಧ್ವನಿ ಕೇಳಿಸಿತು. ರೈಟ್, ಆ ಧ್ವನಿ ರಾತ್ರಿ ಇಡೀ ಎಲ್ಲ ಕೇಳಿಸ್ತಾ ಇಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ, ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ವಿಚಿತ್ರವಾದ ಧ್ವನಿ ಕೇಳಿಸಿತು. ರೈಟ್, ಸೊ ಇನ್ ದ ನೈಟ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಅ ಸ್ಪೆಸಿಫಿಕ್ ಟೈಮ್. ರೈಟ್, ಅದರ್ವೈಸ್ ಸ್ಪೆಸಿಫಿಕ್ ನೈಟ್, ಪರ್ಟಿಕ್ಯುಲರ್ ರಾತ್ರಿ ಎಂದು ಒಂದು ಶಾರ್ಟ್ ಆಗಿ ನಡೆದಿರುವ ಘಟನೆಯನ್ನು ಹೇಳುವಾಗ ಇನ್ ದ ನೈಟ್ ಯೂಸ್ ಮಾಡ್ತೀವಿ. ಓಕೆ, ಸಿ ಹಿಯರ್, ವೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ಅಟ್ ನೈಟ್, it is not safe to travel at night. At night is used to describe all of the night. In general, here we are talking about in general. ರಾತ್ರಿ ಪ್ರಯಾಣ ಮಾಡುವುದು ಸುರಕ್ಷಿತವಲ್ಲ. ರೈಟ್, ಯಾವುದೋ ಒಂದು ರಾತ್ರಿ ಹೊತ್ತಲ್ಲಿ ಇದೇ ರಾತ್ರಿ ಸುರಕ್ಷಿತವಲ್ಲ ಅಂತ ಹೇಳ್ತಾ ಇಲ್ಲ. ರೈಟ್, ಯಾವುದೇ ರಾತ್ರಿಲಿ, ಎಲ್ಲ ಬರುವ ರಾತ್ರಿಗಳು ಕೂಡ ರಾತ್ರಿ ಪ್ರಯಾಣಿಸುವುದು ಸುರಕ್ಷಿತವಲ್ಲ ಅಂತ ಹೇಳ್ತಾ ಇದೀವಿ. ರೈಟ್, ಸೊ ಇನ್ ಜನರಲ್, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಜನರಲ್, ವಿ ಯೂಸ್ at night. Let me take another example. I enjoy walking at night. At night means ಪರ್ಟಿಕ್ಯುಲರ್ ಯಾವುದೋ ಒಂದು ರಾತ್ರಿ ಹೊತ್ತಲ್ಲಿ ನನಗೆ ವಾಕಿಂಗ್ ಮಾಡುವುದು ಇಷ್ಟ ಅಂತ ಹೇಳ್ತಾ ಇಲ್ಲ. ಯಾವಾಗ್ಲೂ ಎಲ್ಲಾ ರಾತ್ರಿಗಳಲ್ಲೂ ನನಗೆ ರಾತ್ರಿ ಹೊತ್ತಲ್ಲಿ ವಾಕಿಂಗ್ ಮಾಡುವುದು ಇಷ್ಟ ಅಂತ ಹೇಳ್ತಾ ಇದ್ದೀನಿ. ರೈಟ್, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಇನ್ ಜನರಲ್, ವಿ ಯೂಸ್ at night. Right, when we are talking about specific night or specific time in the night, at that moment we use in the night. Okay, remember another thing, we can say at night, but we cannot say at morning, at afternoon, at evening. That is only we have to say in the morning, in the afternoon, in the evening. Right, so in this case, night, we can use these both, at night, in the night. Okay, I hope you enjoyed this. See you in the next video.